ಈ ಹೋರಾಟಗಳಂದ್ರೇನೆ ಹೀಗೆ. ಈ ಹೋರಾಟಗಳಲ್ಲಿ ಸಾಕಷ್ಟು ಜನರು ತಮ್ಮದೇ ಆದ ಒಂದು ಬೇಳೆಯನ್ನು ಬೇಯಿಸಿಕೊಳ್ಳೋಕೆ, ಜೊತೆಗೆ ತಮ್ಮದೇ ಆದ ಉದ್ದೇಶ ದುರುದ್ದೇಶಗಳನ್ನು ಪೂರೈಸಿಕೊಳ್ಳಲು ಹೋರಾಟದ ಅಖಾಡಕ್ಕೆ ಧುಮುಕ್ತಾರೆ. ಅದೇ ರೀತಿಯಾಗಿ ಹೋರಾಟದಲ್ಲಿ ನಾನು ಸಹ ಬೆಂಬಲವನ್ನು ನೀಡ್ತಾ ಇದ್ದೀನಿ, ನಾವು ಸಹ ಹೋರಾಟಗಾರರ ಪರವಾಗಿದ್ದೀವಿ ಎಂಬ ಒಂದು ಘೋಷಣೆಯನ್ನು ಕೂಗ್ತಾರೆ. ಆದರೆ ಈ ವಿಚಾರವನ್ನು ನಾವು ಸೂಕ್ಷ್ಮವಾಗಿ ನೋಡಿದಾಗ ಇದೇ ರೀತಿಯಾಗಿ ನಡೀತಿರುವಂಥ ಬೆಳಗಾವಿ ಜಿಲ್ಲೆಯಲ್ಲಿ ರೈತ ಹೋರಾಟದ ವಿಚಾರವನ್ನು ಗಮನಿಸಿದಾಗ ಬೆಳಗಾವಿ ಜಿಲ್ಲೆಯಾದ್ಯಂತ ರೈತರ ಹೋರಾಟದ ಕಿಚ್ಚು ವ್ಯಾಪಕವಾಗಿ ಹಬ್ಬಿಕೊಂಡಿದ್ದು, ರಾಜ್ಯ ಸರ್ಕಾರ ಯಾವುದೇ ರೀತಿಯಾಗಿ ತಮ್ಮ ರೈತ ಪರ ನಿಲುವನ್ನ ಘೋಷಣೆ ಮಾಡಿಲ್ಲ. ಯಾಕಂದ್ರೆ ರೈತರು ತಾವು ಬೆಳೆದ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು, ಕೇಂದ್ರ ಸರ್ಕಾರ ನಿರ್ದೇಶನದಂತೆ FRP ದರದಲ್ಲಿ ಕಬ್ಬನ್ನ ತೆಗೆದುಕೊಂಡು ಹೋಗಬೇಕು, ಕಾರ್ಖಾನೆಗಳು ಸರಿಯಾದ ಸಮಯಕ್ಕೆ ಬಿಲ್ಲನ್ನ ಪಾವತಿ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಕಳೆದ ಒಂದು ವಾರದಿಂದ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆಯನ್ನ ಆರಂಭಿಸಿದ್ರು. ಈ ಪ್ರತಿಭಟನೆ ಕಿಚ್ಚು ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಹಬ್ಬಿಕೊಂಡಿದ್ದು ವ್ಯಾಪಕವಾಗಿ ಪ್ರತಿಭಟನೆ ನಡೆತಾ ಇರೋದು. ಈ ಪ್ರತಿಭಟನೆಗೆ ಸಾರ್ವಜನಿಕರು ಸೇರಿದಂತೆ ಶಾಲಾ ಮಕ್ಕಳು ಸೇರಿದಂತೆ ಎಲ್ಲರೂ ಸಾರ್ವಜನಿಕ ವಲಯದಲ್ಲಿ ಹೆಚ್ಚಿನ ಬೆಂಬಲ ವ್ಯಕ್ತವಾಗಿರುವಂತದ್ದು. ಈ ಪ್ರತಿಭಟನೆ ಒಂದು ರೀತಿಯಾಗಿ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿರುವಂತದ್ದು. ಕಳೆದ ಒಂದು ವಾರದಿಂದ ಪ್ರತಿಭಟನೆ ನಡೀತಾ ಇದ್ರು ಸಹ ಸರ್ಕಾರದ ಪರವಾಗಿ ಕೇವಲ ಜಿಲ್ಲಾಧಿಕಾರಿಗಳು ರೈತರನ್ನ ಭೇಟಿ ಮಾಡಿದರೆ ಹೊರತು ಯಾವೊಬ್ಬ ಸಚಿವ ಮಂತ್ರಿ ಸೇರಿದಂತೆ ಇನ್ನಿತರ ಯಾವ ಶಾಸಕರು ಸಹ ಅಂದ್ರೆ ರೈತ ಪರವಾಗಿರುವಂತಹ ಶಾಸಕರನ್ನು ಹೊರತುಪಡಿಸಿದರೆ ಇನ್ನುಳಿದ ಹಲವು ಶಾಸಕರು ರೈತರನ್ನ ಭೇಟಿಯಾಗದೇ ಇರುವುದು ನಿಜಕ್ಕೂ ದುರಂತ ಸನ್ನಿವೇಶ ಆಗಿದೆ. ಯಾಕಂದ್ರೆ ನೋಡಬೇಕಾದ್ರೆ ಈ ರೈತ ಹೋರಾಟವನ್ನ ಕೆಲವು ರಾಜಕೀಯ ಪಕ್ಷಗಳು ರಾಜಕೀಯಕ್ಕೆ ಸೀಮಿತಗೊಳಿಸಿದ್ರೆ ಇನ್ನು ಕೆಲವು ಪಕ್ಷಗಳು ರೈತ ಪರವಾಗಿದ್ದೀವಿ ಎಂಬ ಘೋಷಣೆಯನ್ನ ಮಾಡ್ತಿರುವಂತದ್ದು. ಆದ್ರೆ ಈ ರೈತ ಹೋರಾಟವನ್ನ ಗಮನಿಸಿದಾಗ ವಿಪಕ್ಷ ಬಿಜೆಪಿಯ ನಿಲುವನ್ನ ನಾವಿಲ್ಲಿ ಒಂದ್ಸಾರಿ ಸೂಕ್ಷ್ಮವಾಗಿ ಅವಲೋಕನೆ ಮಾಡಿದಾಗ ಎಲ್ಲ ಒಂದ್ ಕಡೆ ಬಿಜೆಪಿ ರೈತ ಹೋರಾಟವನ್ನ ಹೈಜಾಕ್ ಮಾಡ್ತಾ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತದೆ. ಯಾಕಂದ್ರೆ ಈ ಹಿಂದೆ ಬೆಂಗಳೂರಿನಲ್ಲಿ ಬಿಡದಿಯಲ್ಲಿ ನಡೆದಂತ ರೈತ ಹೋರಾಟ ಆಗ್ಲಿ, ದೇವನಹಳ್ಳಿಯಲ್ಲಿ ನಡೆದಂತ ರೈತ ಹೋರಾಟ ಆಗ್ಲಿ, ಈ ವಿಚಾರಗಳ ಕುರಿತು ಬಿಜೆಪಿ ಹೋರಾಟ ಮಾಡುವ ತನ್ನ ಆಸಕ್ತಿಯನ್ನ ತೋರಿಸದಿರುವುದನ್ನು ರಾಜ್ಯದ ಜನತೆ ನೋಡಿರುವಂತದ್ದು. ಆದರೆ ಬೆಳಗಾವಿಯಲ್ಲಿ ನಡೆಯುತ್ತಿರುವಂತಹ ರೈತ ಹೋರಾಟಕ್ಕೆ ಸಹಜವಾಗಿ ಬಿಜೆಪಿ ಈ ಒಂದು ಹೋರಾಟವನ್ನ ಹೈಜಾಕ್ ಮಾಡಿರುವಂತದ್ದು. ಇದೇ ರೀತಿಯಲ್ಲಿ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ್ರೆ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋ ಲೆಕ್ಕಾಚಾರ ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರು ಹಾಕಿರುವಂತದ್ದು. ಈ ಹಿನ್ನೆಲೆಯಲ್ಲಿಯೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹುಟ್ಟುಹಬ್ಬವನ್ನು ಬಿಟ್ಟು ಅಂದ್ರೆ ಇವತ್ತು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳದೆ ನೇರವಾಗಿ ರೈತ ಹೋರಾಟದ ಅಖಾಡಕ್ಕೆ ಧುಮುಕಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ರೈತ ವಿರೋಧಿ ನಿಲುವನ್ನ ತಾಳ್ತಾ ಇದೆ, ರೈತರಿಗೆ ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ, ರೈತರು ಕೇಳಿರುವ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡದೆ ಕೇವಲ ಕಾಲಹರಣ ಮಾಡ್ತಾ ಇದೆ ಎಂಬ ಆರೋಪವನ್ನ ವಿಜಯೇಂದ್ರ ಮಾಡಿರುವಂತದ್ದು. ಆದರೆ ಮತ್ತೊಂದು ಸೂಕ್ಷ್ಮವಾದ ವಿಚಾರವನ್ನ ಗಮನಿಸಿದಾಗ ವಿಜಯೇಂದ್ರ ಅವರು ಈ ಹಿಂದೆ ಈ ಎರಡೂ ಹೋರಾಟಗಳಲ್ಲಿ ಧ್ವನಿ ಎತ್ತದೆ. ಇದೀಗ ಬೆಳಗಾವಿ ಹೋರಾಟದಲ್ಲಿ ಯಾಕೆ ಧ್ವನಿ ಎತ್ತಿದ್ರು ಎಂಬ ಪ್ರಶ್ನೆ ಸಹಜವಾಗಿ ಎಲ್ಲರನ್ನೂ ಕಾಡ್ತಾ ಇದೆ. ಆದರೆ ವಿಜಯೇಂದ್ರ ಅಂದ್ರೆ ಈ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಒಂದೇ ಕಲ್ಲಿನಲ್ಲಿ 3 ಹಕ್ಕಿಗಳನ್ನು ಹೊಡೆಯುವ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದಾರಾ ಎಂಬ ಚರ್ಚೆಗಳು ಸಹ ಎಲ್ಲೆಡೆ ಸಾಕಷ್ಟು ಹಬ್ಬಿರುವಂತದ್ದು. ನಾವಿಲ್ಲಿ ಗಮನಿಸಿದಾಗ ವಿಜಯೇಂದ್ರ ಅವರಿಗೆ ರಾಜಕೀಯವಾಗಿ ಅಂದ್ರೆ ಸ್ವಪಕ್ಷದಲ್ಲೇ ಇದ್ಕೊಂಡು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಟಕ್ಕರ್ ಕೊಡುವ ಪ್ರಯತ್ನವನ್ನ ಯಾವಾಗ ಅವರು ಬಿಜೆಪಿ ಸೇರಿದ್ರು, ಅದಾದ ನಂತರ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಯಡಿಯೂರಪ್ಪ CM ಸ್ಥಾನದಿಂದ ಇಳಿದ್ರು, ಅದಾದ ನಂತರ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರು ನೇರವಾಗಿ ವಿಜಯೇಂದ್ರ ನಾಯಕತ್ವವನ್ನು ಒಪ್ಪದಿರುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು, ಟೀಕೆಗಳನ್ನ ಮಾಡಿದ್ರು, ವಿಜಯೇಂದ್ರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಇದೇ ಹಿನ್ನೆಲೆಯಲ್ಲಿಯೇ ಜೊತೆಗೆ ಇನ್ನೊಂದು ಇಲ್ಲಿ ವಿಚಾರವನ್ನು ಗಮನಿಸಬೇಕಾದ್ರೆ ಬಿಜೆಪಿಯಿಂದ ಉಚ್ಚಾಟಿತರಾದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಾಬಲ್ಯವನ್ನು ಹೊಂದಿದ್ದಾರೆ, ವರ್ಚಸ್ಸನ್ನು ಹೊಂದಿರುವ ನಾಯಕರಾಗಿದ್ದಾರೆ. ಆದರೆ ಇಲ್ಲಿ ನಾವು ಸೂಕ್ಷ್ಮವಾದ ವಿಚಾರವನ್ನು ಗಮನಿಸಿದಾಗ ಇಬ್ಬರು ನಾಯಕರು ತಮ್ಮದೇ ಆದ ಒಡೆತನದ ಸಕ್ಕರೆ ಕಾರ್ಖಾನೆಗಳನ್ನು ಹೊಂದಿರುವಂಥದ್ದು. ಈ ವಿಚಾರವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಈ ನಾಯಕರು ಹೋರಾಟದಿಂದ ದೂರ ಉಳಿದಿದ್ದಾರೆ, ಇದುವರೆಗೆ ಹೋರಾಟದ ಸ್ಥಳಕ್ಕೆ ಬಂದಿಲ್ಲ. ಇದೇ ಸಮಯವನ್ನು ನಾವು ಸರಿಯಾಗಿ ಬಳಸಿಕೊಂಡ್ರೆ ಈ ನಾಯಕರಿಗೆ ರಾಜಕೀಯವಾಗಿ ನಾವು ಹಣಿಯಲು ಸಾಧ್ಯ ಎನ್ನುವ ರಾಜಕೀಯ ಲೆಕ್ಕಾಚಾರ ವಿಜಯೇಂದ್ರ ಅವರಲ್ಲಿರುವುದು ಕಂಡು ಬರ್ತಾ ಇದೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಆಗಲಿ, ಬಸನಗೌಡ ಪಾಟೀಲ್ ಯತ್ನಾಳ್ ಆಗಲಿ ಈ ರೈತ ಹೋರಾಟಕ್ಕೆ ಬೆಂಬಲವನ್ನ ಘೋಷಣೆ ಮಾಡಿಲ್ಲ. ಆದ್ರೆ ಈ ಸಮಯವನ್ನು ಬಳಸಿಕೊಂಡು ವಿಜಯೇಂದ್ರ ನಾನು ಒಬ್ಬ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಜೊತೆಗೆ ಶಿಕಾರಿಪುರದ ಶಾಸಕನಾಗಿ ಬಂದಿಲ್ಲ, ಒಬ್ಬ ರೈತ ಮಗನಾಗಿ ಬಂದಿದ್ದೇನೆ, ಯಡಿಯೂರಪ್ಪ ರೈತ ಪರವಾಗಿ ಇದ್ರು ಅವರ ರೈತ ಮಗನಾಗಿ ಬಂದಿದ್ದೇನೆ ಎಂಬ ಒಂದು ಮಾತನ್ನ ರೈತರಲ್ಲಿ ವಿಜಯೇಂದ್ರ ತಮ್ಮ ಭಾಷಣದಲ್ಲಿ ಹೇಳಿರುವಂತದ್ದು.
ಇರುವಂಥದ್ದು. ಈ ಎಲ್ಲವನ್ನ ವಿಚಾರವನ್ನು ನೋಡಿದಾಗ ರಾಜಕೀಯವಾಗಿ ರೈತರ ಹೋರಾಟ ಬಿಜೆಪಿಗೆ ಎಷ್ಟು ಲಾಭವಾಗುತ್ತೋ ಎಷ್ಟು ನಷ್ಟವಾಗುತ್ತೋ ಆ ವಿಚಾರ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ನೋಡಿದಾಗ ರೈತರಿಗೆ ರಾಜ್ಯ ಸರ್ಕಾರ ನೀಡಬೇಕಾಗಿದ್ದ ಅಥವಾ ಸಕ್ಕರೆ ಕಾರ್ಖಾನೆ ಮಾಲೀಕರು ನೀಡಬೇಕಾಗಿದ್ದ FRP ದರವನ್ನ ಕೊಡಿಸುವವರೆಗೂ ನಾನು ಇಲ್ಲಿಂದ ಕದಲೋದಿಲ್ಲ ಎಂಬ ಶಪಥವನ್ನ ವಿಜೇಂದ್ರ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ನಿನ್ನೆ ಸಾಯಂಕಾಲ 5 ಗಂಟೆವರೆಗೆ ಡೆಡ್ಲೈನ್ ಅನ್ನು ಸಹ ನೀಡಿದ್ರು. ಆದರೂ ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಇಂದು ಮತ್ತಷ್ಟು ಹೋರಾಟವನ್ನು ತೀವ್ರಗೊಳಿಸಿರುವ ವಿಜಯೇಂದ್ರ ರೈತರ ಪರವಾಗಿಯೇ ನಾನಿದ್ದೀನಿ ಎಂಬ ಸಂದೇಶವನ್ನ ರೂಪಿಸಿದ್ದಾರೆ. ಇನ್ನೊಂದು ವಿಚಾರವನ್ನು ನೋಡಿದಾಗ ರಾಜಕೀಯವಾಗಿ ಈ ಹೋರಾಟವನ್ನ ನೋಡಿದಾಗ ವಿಜಯೇಂದ್ರ ಎಂಟ್ರಿ ಕೊಟ್ಟಿರುವುದು ಬೆಳಗಾವಿ ಜಿಲ್ಲೆಯಲ್ಲಿ, ಅದು ಕೂಡ ಗೋಕಾಕ್ ಸಾಹುಕಾರ್ ಜೊತೆಗೆ ಬೆಳಗಾವಿ ಸಾಹುಕಾರರ ಕೋಟೆಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೊಂದು ಸಾಕಷ್ಟು ಗಮನ ಸೆಳೆಯುವ ಹೋರಾಟವಾಗಿದೆ, ಜೊತೆಗೆ ಕುತೂಹಲಕಾರಿ ಘಟ್ಟವನ್ನು ತಲುಪಿರುವಂತಹ ಹೋರಾಟವಾಗಿದೆ. ಇದುವರೆಗೆ ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸದೇ ಇರುವುದರಿಂದ ಹೋರಾಟ ತೀವ್ರಗೊಂಡಿರುವುದು. ಬೆಳಗಾವಿ ಜಿಲ್ಲೆಯಾದ್ಯಂತ ವಿವಿಧ ತಾಲೂಕುಗಳಲ್ಲಿ ಬಂದ್ ವಾತಾವರಣ ನಿರ್ಮಾಣವಾಗಿದೆ. ಸಾರ್ವಜನಿಕರು ಸಹ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ರೈತರಿಗೆ ಬೆಂಬಲವನ್ನು ಸೂಚಿಸಿದರು. ಒಂದು ಕಡೆ ಆದರೆ ವಿಜಯೇಂದ್ರ ರಮೇಶ್ ಜಾರಕಿಹೊಳಿ ಜೊತೆಗೆ ಯತ್ನಾಳ್ ಅವರನ್ನು ಹಣಿಯುವ ತಂತ್ರದ ಜೊತೆಗೆ ನಾನು ರೈತ ಪರವಾಗಿದ್ದೀನಿ, ರೈತರ ಪರವಾಗಿ ಬಿಜೆಪಿ ಪಕ್ಷ ಇದೆ ಎಂಬ ಒಂದು ಸಂದೇಶವನ್ನ ಸಾರುವಲ್ಲಿ ತಾವು ಶತಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ನೋಡ್ಬೇಕಾದ್ರೆ ಒಂದೇ ಕಲ್ಲಿನಲ್ಲಿ 3 ಹಕ್ಕಿಯನ್ನು ಹೊಡೆದಿರುವಂತಹ ವಿಜಯೇಂದ್ರ ತಮ್ಮದೇ ಆದ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿ ಹೊಸ ರಾಜಕೀಯ ದಾಳವನ್ನ ಉರುಳಿಸುವ ಲೆಕ್ಕಾಚಾರದಲ್ಲಿರುವಂತದ್ದು. ರೈತರೆದುರು ಬಾರದೇ ಇರುವ ಬಸನಗೌಡ ಯತ್ನಾಳ್ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ನಾಯಕತ್ವದ ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸಿರುವಂತದ್ದು, ಜೊತೆಗೆ ಪಕ್ಷದಲ್ಲಿ ಯಾವ ರೀತಿಯಾಗಿ ರೈತ ಪರವಾದ ಬದ್ಧತೆ ಇರುವಂತದ್ದು ಅಲ್ಲದೆ ಮುಖ್ಯವಾಗಿ ವಿಜಯೇಂದ್ರ ಅವರು ಬಿಜೆಪಿಯಲ್ಲಿ ಪ್ರಬಲ ನಾಯಕರಾಗಿ ಗುರುತಿಸಿಕೊಳ್ಳಲು ಇದೊಂದು ಸೂಕ್ತ ವೇದಿಕೆ ಎಂಬ ಲೆಕ್ಕಾಚಾರವನ್ನ ವಿಜಯೇಂದ್ರ ಹಾಕಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿಯೇ ರೈತ ಹೋರಾಟ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇದ್ರೆ ರಾಜ್ಯ ರಾಜಕೀಯದಲ್ಲಿ ಜೊತೆಗೆ ಬಿಜೆಪಿ ಪಾಳಯದಲ್ಲೂ ಸಹ ಇದರ ಕಂಪನ ಜೋರಾಗಿರುವಂತದ್ದು. ಜೊತೆಗೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೂ ರೈತರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಕ್ಕರೆ ಸಚಿವರು ಸೇರಿದಂತೆ ಇಡೀ ಸರ್ಕಾರವನ್ನೇ ರೈತರು ದೂಷಿಸುತ್ತಿರುವುದು. ನಮಗೆ ಬೆಂಬಲ ಬೆಲೆ ಘೋಷಣೆ ಮಾಡುವವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ, ನಮಗೆ ಏನಾದರೂ ಆದರೂ ರಾಜ್ಯ ಸರ್ಕಾರವೇ ಹೊಣೆ ಎಂಬ ಮಾತನ್ನ ರೈತರು ಹೇಳುತ್ತಿರುವಂತದ್ದು. ಬಯಲಿನಲ್ಲೇ ಊಟ ಜೊತೆಗೆ ರಸ್ತೆಯಲ್ಲೇ ನಿದ್ರೆ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿರುವಂತದ್ದು. ಒಟ್ಟಾರೆಯಾಗಿ ಈ ರೈತ ಹೋರಾಟವನ್ನು ನೋಡ್ಕೊಳ್ತಾ ಬಂದ್ರೆ ಈ ರೈತ ಹೋರಾಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಂಟ್ರಿ ಕೊಟ್ಟಿದ್ದು ಸಹಜವಾಗಿಯೇ ಮುಂದಿನ ರಾಜಕೀಯ ಲೆಕ್ಕಾಚಾರಗಳಿಗೆ ನಾಂದಿ ಹಾಡಿರುವುದಂತೂ ಸುಳ್ಳಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.